ಈಗ ಮೊದಲನೇ ಹಂತವಾಗಿ 6 ಜನಗಳ ಮೇಲೆ ಈಗ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು. ಯಾಕಂದರೆ SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರು ಕೂಡ ಒಂದು ಉತ್ತಮವಾದಂಥ ಅಧಿಕಾರಿ ಕೂಡ ಅಷ್ಟೇ. ನಮಗೆ ಈಗ ಅನುಮಾನ ಇರತಕ್ಕಂಥದ್ದು, ಈಗ ಸಮೀರ್ ಅಂತಕ್ಕಂಥ ಯೂಟ್ಯೂಬರ್ ಪ್ರಾರಂಭ ಮಾಡಿದ್ದು ಅವನೇ. ಭಾಳ ಅದ್ಭುತವಾಗಿ ಮಾತಾಡಿ ಜನಗಳನ್ನು ಮನೋಕರಗೋ ರೀತಿಯಲ್ಲಿ ಮಾಡಿ, ಈ ಧರ್ಮಸ್ಥಳದಲ್ಲಿ ಕುಮಾರಿ ಸೌಜನ್ಯ ಹೇಳ್ತಾರ ಇನ್ನೂ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆಗಳನ್ನಾಗಿದೆ, ಇದಕ್ಕೆ ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬದವರೆಲ್ಲ ಸೇರ್ಕೊಂಡಿದ್ದಾರೆ ಅಂತೇಳಿ ಇದನ್ನು ದೇಶದ ಚಾನೆಲ್ಗಳಲ್ಲಿ ಮತ್ತು ವಿದೇಶಿ ಚಾನೆಲ್ಗಳಲ್ಲಿ ಬರೆಯಲು ಮಾಡಿದಂಥವನು ಸಮೀರ್. ಅವನ ಮೇಲೆ ಯಾವುದೇ FIR ಮಾಡಿಲ್ಲ, ಅವನನ್ನು ಚಾರ್ಜ್ ಶೀಟಲ್ಲೂ ಸೇರಿಸಿಲ್ಲ. ಎರಡನೇದಾಗಿ ಈ ವಿಚಾರವಾಗಿ ಈ ಬುರ್ಡೆ ಗ್ಯಾಂಗು ದೆಹಲಿಗೆ ಹೋಗಿ ಅಲ್ಲಿ ಅಡ್ವೊಕೇಟ್ಗಳ ಜೊತೆಯಲ್ಲಿ ಮಾತಾಡಿ, ಅಲ್ಲಿ ಯಾರೋ ಒಬ್ಬ ಲೋಕಸಭಾ ಸದಸ್ಯನ ಕಚೇರಿಯಲ್ಲೂ ಕುಳಿತುಕೊಂಡು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕೇಸ್ ವಜಾ ಮಾಡಿದ್ದಾದ್ಮೇಲೆ ಇಲ್ಲಿ ಯಾವ ರೀತಿಯಲ್ಲಿ ಪ್ಲಾನ್ ಮಾಡಬೇಕು, ಸುಜಾತಾ ಭಟ್ಟಿಗೆ ಏನು ಹೇಳ್ಕೊಡ್ಬೇಕು ಎಲ್ಲವನ್ನು ಹೇಳ್ಕೊಟ್ಟಂತ ಒಂದು ಬೇರೆ ತಂಡ ಇದೆ. ಯಾಕಂದರೆ ಅವ್ರಿಗಷ್ಟು ಧೈರ್ಯ ಬರಬೇಕಾದ್ರೆ ಹಣಕಾಸಿನ ನೆರವು ಇರಬೇಕು ಮತ್ತು ಬಲವಾದ ರಾಜಕೀಯವಾದಂಥ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ಇವರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಸೊ ನಮಗೆ ಈಗಿರ್ತಕ್ಕಂಥದ್ದು ಈ 6 ಜನದ ಜೊತೆಯಲ್ಲಿ ಈಗ ಏನು ಇವರು ನೇರವಾಗಿ ಈ ಒಂದು ಷಡ್ಯಂತ್ರದಲ್ಲಿ ಪಾಲ್ಗೊಂಡಿದ್ರು, ಈ ಷಡ್ಯಂತ್ರಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಂತ ಪ್ಲಾನ್ ಮಾಡಿದಂತ ಉಳಿಕೆಯವರನ್ನು ಕೂಡ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಹಾಕಿ ಅವರನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಧರ್ಮಸ್ಥಳದಲ್ಲಿ ಬಂದು ನಾವು ಹೋದ ಮೇಲೆ ಎಲ್ಲಾ ಶಾಸಕರಿಗೂ ನಾನು ಫೋನ್ ಮಾಡ್ತಾ ಇದ್ದೆ, ದಯವಿಟ್ಟು ಎಲ್ಲರೂ ಹೋಗ್ರಿ. ಯಾಕಂದ್ರೆ ಮಂಜುನಾಥ ಸ್ವಾಮಿ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ವ್ಯಕ್ತಿಗಳು ನಾವು ಮಾಡ್ಬೋದು, ಆದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಇವತ್ತು ಅಪವಾದವನ್ನು ಹೊರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಒಂದಾಗಬೇಕು ಅಂತ ಹೇಳಿದಾಗ ಅವತ್ತಿಂದ ನಿರಂತರವಾಗಿ ಬಂತು. ದೇವರ ದಯ. ಅದಕ್ಕೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ತಾಕತ್ತೇನು ಅಂತ ಹೇಳಿದ್ರೆ, ಇವತ್ತು ಯಾರು ಸುಳ್ಳು ಕೇಸನ್ನು ಹಾಕಿದ್ರೋ ಅವ್ರು ಇವತ್ತು ಜೈಲು ಪಾಲಾಗತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದು. ಸೊ ಕೆಲವ್ರಿಗೆ ಆಗದೆ ಇರ್ಬೋದು, ಆಗಲೇ ಇರ್ಬೋದು, ಆದರೆ ನಾಳೆ ಅಲ್ಲಾಗಿರ್ತಕ್ಕಂಥದ್ದು, ನಾಳೆ ಈ ಭಾಗದಲ್ಲಿ ತುಳುನಾಡಿನ ಭಾಗದಲ್ಲಿ ಅನೇಕ ದೇವಾಲಯಗಳಿವೆ. ನಾಳೆ ಅಲ್ಲೇನ ನಾವು ಬಿಟ್ಟಿದ್ರೆ ಈ ದೇವಸ್ಥಾನಕ್ಕೂ ಬರ್ತಾ ಇರ್ತಾರೆ, ನಾಳೆ ಕಂಬಳಕ್ಕೂ ಬರ್ತಾರೆ. ಸೊ ಆ ವಿಚಾರ ಬಂದಾಗ ನಾವು ಪಕ್ಷಪಾತವನ್ನು ಬಿಟ್ಟು ಒಂದಾಗಿ ನಮ್ಮ ಧರ್ಮದ ವಿಚಾರದಲ್ಲಿ ನಮ್ಮ ಸಂಪ್ರದಾಯದ ಬಗ್ಗೆ ಇವರು ಯಲಂಕದ ಶಾಸಕರು ವಿಶ್ವನಾಥ್ ಅಂತೇಳಿ ಇವರು ಮಾತನಾಡಿರುವಂತಹ ಮಾತುಗಳನ್ನ ಕೇಳ್ತಿದ್ದೀರಿ. ಅವ್ರು ಹೇಳ್ತಾರೆ 6 ಜನರ ಮೇಲೆ ಚಾರ್ಜ್ ಶೀಟ್ ಆಗೋಗಿದೆ, 6 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರು, ಜಯಂತ್ ಮತ್ತೆ ವಿಠಲ್ ಗೌಡ್ರು 6 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ ಇದು ಅಂತ ಹೇಳ್ಬಿಟ್ಟು ಒಬ್ಬ ಜವಾಬ್ದಾರಿಯುತವಾದಂತಹ ಶಾಸಕ ಹೇಳುವಂತಹ ಮಾತುಗಳು. ಮತ್ತೊಂದು ಕಡೆ ಹೇಳ್ತಾರೆ, ಇಲ್ಲಿ ಆಗಿರುವಂತಹ ಅನ್ಯಾಯ ಆಗ್ತಾ ಇರುವುದು ಮಂಜುನಾಥ ಸ್ವಾಮಿಗೆ. ನಾನು 400 ಕಾರುಗಳನ್ನ ಕರ್ಕೊಂಡೋದೆ, ನಾನು ಮಂಜುನಾಥ ಸ್ವಾಮಿಯನ್ನ ಕಾಪಾಡೋದಕ್ಕೆ ಹೋದೆ, ನೀವು ಸಹ ಹೋಗಿ ಅಂತ ಹೇಳುವಂತಹ ಒಂದು ವಿಡಿಯೋ. ಅಲ್ರಿ, ನಾವು ಎಲ್ಲಿದ್ದೀವಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವೋ, ಸರ್ವಾಧಿಕಾರದಲ್ಲಿದ್ದೀವೋ, ಅಥವಾ ಇವ್ರು ಏನ್ ಮಾಡ್ತಾ ಇದ್ದಾರೆ? ಸಾಕ್ಷಾತ್ ಮಂಜುನಾಥ ಸ್ವಾಮಿಯನ್ನ ಕಷ್ಟದಲ್ಲಿದ್ದಾರೆ, ನೀವು ಹೋಗಿ ಕಾರುಗಳನ್ನ ಮಾಡ್ಕೊಂಡೋಗಿ ಕಾಪಾಡಿ ಅಂತ ಹೇಳ್ತಾರೆ ಅಂತೇಳಿ ಒಬ್ಬ ಶಾಸಕ ಹೇಳ್ತಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ ನಾವು ಯಾವ ಪರಿಸ್ಥಿತಿನಲ್ಲಿ ಇದ್ದೀವಿ ಅಂತೇಳಿ. ಒಬ್ಬ ಶಾಸಕನಿಗೆ ಚಾರ್ಜ್ ಶೀಟ್ ಅಂದ್ರೆ ಏನ್ ಗೊತ್ತಿಲ್ಲ, ತನಿಖಾ ವರದಿ ಅಂದ್ರೆ ಏನ್ ಗೊತ್ತಿಲ್ಲ, ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. 400 ಕಾರುಗಳನ್ನ ಮಾಡ್ಕೊಂಡು ಕೋಟಿ ಹಣ ಖರ್ಚು ಮಾಡ್ಕೊಂಡು ಒಂದು ಸರಿ ಹೋಗಿ ಟ್ರಿಪ್ ಹೋಗಿ ಬಂದಾದ್ಮೇಲೆ ನೀವು ಹೋಗಿ ಅಂತೇಳಿ ಬೇರೆಯವ್ರಿಗೂ ಹೇಳುವಂತಹ ವಿಡಿಯೋ ಇದೆ ಅಂತಂದ್ರೆ ನಾವು ಯಾವ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಂತೆಂತಹ ರಾಜಕಾರಣಿಗಳ ಜೊತೆ ನಾವಿದ್ದೀವಿ ಅಂತ ನಮ್ಗೆ ಅರ್ಥ ಆಗುತ್ತಲ್ವಾ? ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಒಬ್ಬ ಶಾಸಕನಾಗಿರುವಂತವನು ತನಗೆ ಪರಿಜ್ಞಾನವೇ ಇಲ್ಲದಂತಹ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡ್ತಾ ಇದ್ವಿ. ಕೋಟಿ ಹಣ ಇಟ್ಟಿರುವಂತಹ ವ್ಯಕ್ತಿ ಮಂಜುನಾಥ ಸ್ವಾಮಿಯನ್ನ ಕಾಪಾಡ್ತಾನಂತೆ. ಇಡೀ ಜಗತ್ತನ್ನ ಪಾಲಿಸುವಂತಹ, ಜಗತ್ತನ್ನ ರಕ್ಷಣೆ ಮಾಡುವಂತಹ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವರನ್ನ ಇವರು ಕಾಪಾಡ್ಬೇಕಂತೆ. ಚಾರ್ಜ್ ಶೀಟ್ ಅಂತೆ. ಯಾವ ವಿಚಾರ ಇಟ್ಕೊಂಡು ಮಾತಾಡ್ತಾರೆ? ನಾವು ಎಷ್ಟು ಮೂರ್ಖರಾಗೋಗಿದ್ದೀವಿ ಜನಗಳು ಅಂತಂದ್ರೆ ಅವ್ರು ಹೇಳೋದನ್ನ ಕೇಳಿ ಚಪ್ಪಾಳೆ ತಟ್ತೀವಲ್ಲ, ನಾವೆಂತಹ ಮೂರ್ಖರು. ಅವ್ರು ಹೇಳೋದನ್ನ ಚಪ್ಪಾಳೆ ತಟ್ತೀವಿ, ನಾವೆಂತಹ ಮೂರ್ಖರು. ಅದನ್ನ ಕೇಳ್ತೀವಲ್ಲ, ಅವ್ರು ಹೇಳಿದ ತಕ್ಷಣ 400 ಕಾರುಗಳಲ್ಲಿ ಬಂದು ಆರಾಮಾಗಿ ಬಂದು ಹೋಗ್ತಿರಲ್ಲ, ನಾವೆಂಥ ಮೂರ್ಖರು. ಧರ್ಮಯುದ್ಧ ಅಂತ ಮಾಡಿದ್ರಲ್ಲಿ ಏನಾಯ್ತು? ನಿಜವಾದ ಧರ್ಮಯುದ್ಧ ಈಗ ನಡೀತಾ ಇರುವಂಥದ್ದು. ಇಂತಹ ತಪ್ಪುಗಳು
ಇಂಥವರ ತಪ್ಪು ನಡೆಗಳು, ಈ ತಪ್ಪು ನಡೆಗಳನ್ನ ನಾವು ಎಚ್ಚರಿಸಿಕೊಂಡು ಅವರಿಗೆ ಉತ್ತರ ಕೊಡುವಂತಹ ಕೆಲಸ ಪ್ರತಿಯೊಬ್ಬ ಪ್ರಜೆ ಮಾಡ್ಬೇಕ್ರಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಸಂವಿಧಾನ ನಿಮಗೆ ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ಅಂದ್ರೆ ತಿಳಿಸಿ ಹೇಳುವಂತಹ ಅಧಿಕಾರ ಕೊಟ್ಟಿದೆ. ಅಕ್ಷರ ಮೀಡಿಯಾದಲ್ಲಿ ಏನಾದ್ರೂ ತಪ್ಪು ಮಾತಾಡ್ತಾ ಇದಾರೆ ಅಂದ್ರೆ ನಮ್ಮನ್ನ ತಿದ್ದುವಂತಹ ಶಕ್ತಿ, ಹಕ್ಕು ನಿಮಗೆ ಕೊಟ್ಟಿದೆ. ಇದನ್ನೇ ನಾವು ಹೇಳ್ತಾ ಇರುವಂತದ್ದು. ಸ್ನೇಹಿತರೆ, ನಾವು ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂತಂದ್ರೆ, ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ, ನೂರಾರು ಜನ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಒಂದೇ ಕಡೆ. ಅದನ್ನ ಪ್ರಶ್ನೆ ಮಾಡೋದಿಕ್ಕೆ ಅವ್ರ್ಯಾರೋ ಒಬ್ಬ ಚಿನ್ನಯ್ಯ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ, 2 ವರ್ಷಗಳ ಕಾಲ ಹೋರಾಟಗಾರರ ಜೊತೆ ಇರ್ತಾರೆ. ಆ ಚಿನ್ನಯ್ಯ ವಕೀಲರ ಜೊತೆ ಇರ್ತಾರೆ, ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಬಂದು ವಿಡಿಯೋಗಳಲ್ಲಿ ಹೇಳ್ತಾರೆ. ಅಂತಹ ವ್ಯಕ್ತಿಯನ್ನ ಮಾತನ್ನ ನಂಬಿಕೊಂಡು ಹೋರಾಟಗಾರರು ನ್ಯಾಯ ಸಿಗುತ್ತೆ ಅಂತ ಹೋಗ್ತಾರೆ. ಅಂತಹ ಚಿನ್ನಯ್ಯನ ಮನಪರಿವರ್ತನೆ ಮಾಡಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಆಗಲೂ ನಾವು ಮಾತಾಡೋದೇ ಇಲ್ಲ. ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಿಶ್ಶಕ್ತರಾಗೋಗಿದ್ದೀವಿ, ನಿಸ್ಸಹಾಯಕರಾಗೋಗಿದ್ದೀವಿ. ಇಲ್ಲಿ ಒಂದು ಕಡೆ ನ್ಯಾಯದ ಪರವಾಗಿ ಮಾತನಾಡುವಂತಹ ಒಂದು ತಂಡ, ಇಡೀ ತಂಡದಲ್ಲಿರುವಂತವ್ರು ಹೋರಾಟಗಾರರ ಸಂಖ್ಯೆ ಎಷ್ಟು? 5 ಜನ ಪ್ರಮುಖರು. ಆ 5 ಜನನನ್ನ ಕಟ್ಟಿ ಹಾಕುವಂತಹ ಕೆಲಸ ಇಡೀ ಆಡಳಿತ ಪಕ್ಷದ ಉಪ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಇಂದ ಹಿಡಿದು ಪ್ರಮುಖ ವಿರೋಧ ಪಕ್ಷ ಆಗಿರುವಂತಹ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು, ಸಂಸದರು, ಉಡುಪಿಯ ಸಂಸದರು ಲೆಟರ್ ಬರೀತಾರೆ, NIA ತನಿಖೆಗೆ ಕೊಡಿ ಅಂತೇಳಿ, ಇಡಿ ತನಿಖೆಗೆ ಕೊಡಿ ಅಂತೇಳಿ. ಏನಾಯ್ತ್ರಿ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರೇ, ನೀವು ಬರೆದಂತಹ ಲೆಟರ್ ಏನಾಯ್ತು? ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು ಬಿಟ್ರೆ NIA ತನಿಖೆ ಆಯ್ತಾ? ಇಡಿ ತನಿಖೆ ಆಯ್ತಾ? ಯೂಟ್ಯೂಬರ್ಸ್ಗೆ ಹಣ ಬಂದಿದ್ದು ಏನಾದ್ರೂ ಹೊರಗಡೆ ಬಂತ? ಯಾತಕ್ರಿ ಈ ರೀತಿಯಾಗಿ ನಿಮ್ಮ ಹುದ್ದೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಲೆಟರ್ಗಳನ್ನ ಯಾಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಇದನ್ನ ಪ್ರಶ್ನಿಸುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ರೀ, ಪ್ರತಿಯೊಬ್ಬರಿಗೂ ಇದೆ. ಕೇಳಿ, ಒಬ್ಬ ಶಾಸಕನಿಗೆ ಚಾರ್ಜ್ ಶೀಟ್ ಗೊತ್ತಿಲ್ಲ, ತನಿಖಾ ವರದಿ ಗೊತ್ತಿಲ್ಲ, 6 ಜನರ ಮೇಲೆ ಚಾರ್ಜ್ ಶೀಟ್ ಆಗೋಗಿದೆ, ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ಶಾಸಕನಿಗೆ ತಾನು ಏನ್ ಮಾತಾಡ್ತಾ ಇದೀನಿ ಅನ್ನೋದು ಗೊತ್ತಿಲ್ಲ. ಒಬ್ಬ ಸಂಸದರಿಗೆ NIA ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಬರೀತಾರೆ. ಆ ತನಿಖೆ ಲೆಟರ್ ಬರೆದು ಆಗ್ಲೇ 3-4 ತಿಂಗಳು ಆಗೋಯ್ತು. ಯೂಟ್ಯೂಬರ್ಸ್ ಹಣ ಬಂತು, ಇಡಿ ತನಿಖೆ ಆಗ್ಬೇಕು. ಏನಾಯ್ತು? ಏನೂ ಇಲ್ಲ. ಚಿನ್ನಯ್ಯ ಬಂದ ತಕ್ಷಣ ಚಿನ್ನಯ್ಯನ ವಿರುದ್ಧ ಸೆಡೆದಿಟ್ಕೊಳ್ತಾರೆ. ಚಿನ್ನಯ್ಯ ಇವ್ರ ಪರವಾಗಿ ಬಂದ ತಕ್ಷಣ ಚಿನ್ನಯ್ಯನ ಕುಟುಂಬದವ್ರನ್ನ ಕುಡ್ಸ್ಕೊಂಡು ಹಾಡಿ ಹೋಗಿರ್ತಾರೆ. ಏನಾಯ್ತು? ಈ ಕರ್ನಾಟಕದಲ್ಲಿರುವಂತ 6.25 ಕೋಟಿ ಜನಸಂಖ್ಯೆ ಇದ್ದೀರಲ್ಲ ನೀವು, 6.25 ಕೋಟಿ ಜನಸಂಖ್ಯೆಗೆ ಸ್ವಲ್ಪ ದೇವ್ರ ಬುದ್ಧಿ ಕೊಟ್ಟಿರ್ತಾನಲ್ಲ, ವಿವೇಚನ ಕೊಟ್ಟಿರ್ತಾನಲ್ಲ. ಸಮೀರ್ ವಿಡಿಯೋ ಬಂದ ತಕ್ಷಣ 2 ಕೋಟಿ ವ್ಯೂಸ್ ಆಯ್ತಲ್ಲ, ಅದು ಆ 2 ಕೋಟಿ ವ್ಯೂಸ್ ಹೋಗಿದೆ, 2 ಕೋಟಿ ಜನರಿಗೆ ತಲುಪಿದೆ, 6 ಕೋಟಿ ಜನರಿಗೆ ತಲುಪಿದೆ ಬೇರೆ ಬೇರೆ ವಿಧದಲ್ಲಿ. ಆ 6 ಕೋಟಿ ಜನಸಂಖ್ಯೆನಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ? ಇಲ್ಲಿ ಏನ್ ತಪ್ಪಾಯ್ತು? ಒಬ್ಬ ಸಮೀರ್ ಮಾತನಾಡಿರುವಂತಹ ವಿಡಿಯೋ ಇವತ್ತು ವೈರಲ್ ಆಯ್ತಲ್ಲ, ಸಮೀರ್ ಮಾತನಾಡಿರುವಂತಹ ವಿಚಾರಗಳು ಯಾವ್ದಾದ್ರು ಸೃಷ್ಟಿ ಇತ್ತ? ಅವನು ಹೇಳ್ತಿದ್ದೇನು? ಚಿನ್ನಯ್ಯ ಹೇಳಿದಂತಹ ವಿಚಾರಗಳನ್ನೇ ಅವ್ನು ಹೇಳಿರುವಂತದ್ದು, ಸ್ವಲ್ಪ AI ವಿಡಿಯೋಗಳನ್ನ ಮಾಡಿ ಹಾಕಿರುವಂತದ್ದು. ಇವತ್ತು ಆಗ್ತಾ ಇರುವುದೇನು? ವಿಚಾರ ಮಾಡ್ಬೇಕಲ್ಲ. ತಪ್ಪಿತಸ್ಥ ಯಾರ್ ಬೇಕಾದ್ರೆ ಆಗಿರ್ಲಿ, ಯಾರಾದ್ರೂ ತಪ್ಪಿತಸ್ಥರಾಗಿರ್ಲಿ, ಸತ್ಯ ಹೊರಗಡೆ ಬರ್ಬೇಕಲ್ಲ. ಯಾರ್ಯಾರ ಮೇಲೆ ಆರೋಪ ಮಾಡ್ತಾರೆ ಅವರು ಆರೋಪ ಮುಕ್ತರಾಗೋದಲ್ಲ. ಯಾತಕ್ಕೋಸ್ಕರ ಮಾತಾಡ್ತಾ ಇಲ್ಲ? ಈ ಜನರಿಗೆ ಆ ವೈರಲ್ ಆಗಿರುವಂತ ವಿಚಾರದಲ್ಲಿ ಮಾತಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಒಂದಷ್ಟು ಜನ ಈ ಪ್ರಕರಣವನ್ನ ಇಟ್ಕೊಂಡು ಒಂದಷ್ಟು ಯೂಟ್ಯೂಬರ್ಸ್ ವ್ಯೂಸ್ ಮಾಡ್ಕೊಳ್ತಾ ಇದಾರೆ, ರೆವಿನ್ಯೂ ಮಾಡ್ಕೊಂಡ್ರು, ಅದನ್ನ ಇಟ್ಕೊಂಡ್ರು. ಯಾಕೆ ಈ ಕತೆ ಅಂತ? ಸ್ಯಾಟಲೈಟ್ ಚಾನೆಲ್ಗಳಂತೂ ಬಿಟ್ಬಿಡಿ, ಅವೆಲ್ಲ ಅವ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಯಾರನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನಾವು ಸ್ಯಾಟಲೈಟ್ ಚಾನೆಲ್ಗಳು ಲೆಕ್ಕಕ್ಕೆ ಇಲ್ಲ, ಅವನ್ ಯಾರು ಸಹ ನಂಬೋದೂ ಇಲ್ಲ. ಕೊನೆಯ ಪಕ್ಷ ಯೂಟ್ಯೂಬರ್ಸ್ ಏನು ಧ್ವನಿ ಎತ್ತಿದ್ರು, ಆ ಯೂಟ್ಯೂಬರ್ಸ್ ಇಲ್ಲಿ ಸತ್ಯದ ಪರವಾಗಿ ನಾವು ಹೋರಾಟ ಮಾಡ್ಬೇಕು. ನಮ್ದು ಒಂದು ಚಾನೆಲ್ ಅಲ್ಲಿ ಮಾತಾಡಿದೀವಿ, ಸ್ವಲ್ಪನಾದ್ರೂ ಮಾತಾಡ್ಬೇಕಾಗಿತ್ತಲ್ಲ. ಒಂದಷ್ಟು ಜನ ಮಾತಾಡ್ತಾ ಇದ್ರೆ, ಒಂದಷ್ಟು ಜನ ಸೈಲೆಂಟ್ ಆಗಿದೆ. ಸತ್ಯದ ಪರವಾಗಿ ಮಾತಾಡೋಣ. ನಾವು ಯಾರನ್ನು ಕೆಟ್ಟದಾಗಿ ಮಾತಾಡೋದು ಬೇಡ, ಇರುವಂತ ವಿಚಾರವನ್ನ ಹೇಳೋಣ. ನೋಡಿ, ಯಲಹಂಕದ ಶಾಸಕ ವಿಧಾನಸಭೆಯಲ್ಲಿ ಚರ್ಚಿಸಿದಂತ ಶಾಸಕ, ಈ ಶಾಸಕ ಹೇಳುವಂತಹ ಮಾತುಗಳು ಸರಿನಾ? ಉಡುಪಿಯ ಸಂಸದರಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿರುವಂತದ್ದು ಸರಿನಾ? ಎಲ್ಲಿ ಹೋಯ್ತ್ರಿ? ಇಂಥವುಗಳನ್ನ ಪ್ರಶ್ನೆ ಮಾಡಬಾರ್ದ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ.
ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.